ಅನುಪಮ ಟಿವಿಗೆ ಸ್ವಾಗತ. ನಾನು ಅಶ್ವಿತ್ ರೈ. ಭಾರತೀಯ ಹಬ್ಬಾಚರಣೆಗಳಿಗೆ ಅದರದ್ದೇ ಆದ ಮಹತ್ವವಿದೆ. ವಿವಿಧ ಆಚರಣೆಗಳು ಸಂಭ್ರಮದ ವಾತಾವರಣ ಮೂಡಿಸುವ ಜೊತೆ ಸ್ನೇಹ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಕಾರ್ಯ ಮಾಡುತ್ತವೆ. ಇಂತಹ ಹಬ್ಬಗಳ ಸಾಲಿನಲ್ಲಿ ಅಣ್ಣ ತಂಗಿಯ ಬಾಂಧವ್ಯವನ್ನು ಸಾರುವ ಹಬ್ಬ ಹೊಂದಿದೆ. ಯಾವುದಾ ಹಬ್ಬ, ಅದರ ವಿಶೇಷತೆಗಳೇನು ನೋಡ್ಕೊಂಡು ಬರೋಣ ಬನ್ನಿ. ಭಾರತದಲ್ಲಿ ಜನರನ್ನು ಸಂಬಂಧಗಳನ್ನು ಬೆಳೆಸುವ ಹಲವು ಹಬ್ಬಗಳಿವೆ. ಇವುಗಳಲ್ಲಿ ಸಹೋದರ ಸಹೋದರಿಯರ ಹೃದಯಗಳಲ್ಲಿ ಪ್ರೀತಿ ಮತ್ತು ಕಾಳಜಿಯ ನಂಟಿನಿಂದ ಜೋಡಿಸುವ ರಕ್ಷಾಬಂಧನವೂ ಒಂದು. ರಕ್ಷಾಬಂಧನದ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದಿನ ಪೌರಾಣಿಕ ಕಥೆಗಳಲ್ಲೂ ಇತಿಹಾಸದ ಪನ್ನೆಗಳಲ್ಲೂ ಉಲ್ಲೇಖವಾಗಿದೆ. ಶತಮಾನಗಳಿಂದ ರಕ್ಷಾಬಂಧನ ಕೇವಲ ಕುಟುಂಬ ಅಥವಾ ಅಣ್ಣ ತಂಗಿ ಆಚರಿಸುವ ಹಬ್ಬವಲ್ಲ, ಇದು ಸಮಾಜದ ಭದ್ರತೆಯ ಸಂಕೇತವೂ ಆಗಿದೆ. ಮಹಾಭಾರತದ ಕಾಲದಲ್ಲಿ ಶಿಶುಪಾಲನ ವಿರುದ್ಧ ಶ್ರೀಕೃಷ್ಣ ಯುದ್ಧವಾಡುತ್ತಿರುವಾಗ ಶಿಶುಪಾಲನ ವಿರುದ್ಧ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದಾಗ ಅದರ ಧಾರೆ ಕೃಷ್ಣನ ಚಿಕ್ಕ ಬಿರಲಿಗೆ ಗಾಯವಾಗಿ ಅದರಿಂದ ರಕ್ತ ಹರಿಯುವುದನ್ನು ಕಂಡ ದ್ರೌಪದಿ ತಕ್ಷಣ ತನ್ನ ಸೀರೆಯ ಸೆರಗನ್ನು ಕತ್ತರಿಸಿ ಕೃಷ್ಣನ ಬೆರಳಿಗೆ ಕಟ್ಟಿದಳು. ಇದಕ್ಕೆ ಪ್ರತಿಯಾಗಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ಆಕೆಯನ್ನು ರಕ್ಷಿಸಿದ ಎಂದು ಪುರಾಣದಲ್ಲಿದೆ. ಕರ್ನಾಟಕದ ಹಲವೆಡೆ ಹಳ್ಳಿಗಳಲ್ಲಿ ರಕ್ಷಾಬಂಧನದ ದಿನ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಇದು ಮನೆಯೊಳಗಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ದಿನ. ಹಳ್ಳಿಗಳಲ್ಲಿ ಬೆಳಗ್ಗೆ ಮನೆಯ ಅಂಗಳದಲ್ಲಿ ಹೂವಿನ ಅಲಂಕಾರ, ರಂಗೋಲಿ ಹಾಕಿ ಸಿಹಿ ಖಾರದ ಖಾದ್ಯ ತಯಾರಿಸಿ ಆಚರಿಸುವುದರಿಂದ ಹಬ್ಬದ ಸೊಬಗನ್ನು ಹೆಚ್ಚಿಸುತ್ತದೆ. ಶಾಲೆ ಕಾಲೇಜುಗಳಲ್ಲೂ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರಿಗೆ ರಾಖಿ ಕಟ್ಟುವ ಮೂಲಕ ಅವರ ಮಧ್ಯೆ ಸ್ನೇಹ ಮತ್ತು ಸಹೋದರತೆ ಬೆಳೆಸುವ ಸಂದೇಶ ನೀಡುತ್ತಾರೆ. ರಕ್ಷಾಬಂಧನ ಹಬ್ಬ ಹಳ್ಳಿ ಬೀದಿಯಿಂದ ನಗರಗಳವರೆಗೆ ಮನೆ ಮನಗಳಲ್ಲಿ ಅಚ್ಚಾಗಿದೆ. ಈ ಹಬ್ಬವು ಸಂತೋಷ, ನೆನಪು ಮತ್ತು ಭಾವನೆಗಳನ್ನು ತರುತ್ತದೆ. ರಾಖಿಯ ದಾರವು ಚಿಕ್ಕದಾಗಿರಬಹುದು, ಆದರೆ ರಕ್ಷೆ ಎನ್ನುವುದು ಕೇವಲ ದಾರವಲ್ಲ, ಇದು ಸಹೋದರಿಯರ ಪ್ರೀತಿ, ಸಹೋದರನ ಕಾಳಜಿ ಮತ್ತು ಜೀವನ ಪರ್ಯಂತ ಇರುವ ಭರವಸೆಯ ಸಂಕೇತ. ಇದು ಹಿಂದಿನ ನೆನಪು, ಇಂದಿನ ಸಂತೋಷ ಮತ್ತು ಶತಮಾನಗಳಿಂದ ಸಾಗುತ್ತಿರುವ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಅನುಪಮ ಟಿವಿ, ಭರವಸೆಯ ನಾಳೆಗಾಗಿ.